ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರಿದ್ದಾರೆ. ಅವರು ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರ ಮಾತನಾಡ ಸರ್. ಇವತ್ತು ಯಾಕಂದ್ರೆ ಇಬ್ಬರು ಅಭ್ಯರ್ಥಿಗಳಿಗೆ ಬಹುಮತ ಸಹಜವಾಗಿ ಇದ್ದೇ ಇರುವಂತದ್ದು. ಸೊ ಏನು ಸರ್, ಹೇಗೆ ಸರ್? ಖಂಡಿತ ಗೆಲ್ತೀನಿ. ಯಾಕಂದ್ರೆ ನಮಗೆ ಹೆಚ್ಚಿನ ಮತಗಳು ಉಳಿತಾವೆ. ಆಕ್ಚುಲಿ ಈಗಾಗಲೇ ಪಕ್ಷದ ವರಿಷ್ಠರೆಲ್ಲ ತೀರ್ಮಾನ ಮಾಡಿ ಯಾರಿಗೆ ಎಷ್ಟೆಷ್ಟು ಓಟ್ ಹಾಕಬೇಕಂತ ಹೇಳಿದ್ದಾರೆ. ಆ ರೀತಿ ಚುನಾವಣಾ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ. ಸಾಯಂಕಾಲ ಅಷ್ಟೊತ್ತಿಗೆ ನಾವು ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಆಗ್ತೀನಿ. ಅದು 100% ನನಗೆ ವಿಶ್ವಾಸ ಇದೆ. ಸಹಜವಾಗಿ ನಿಮಗೆ ಬಹುಮತ ಇದೆ. ಉಳಿಕೆ ಮತಗಳು ಏನು ಅಂತ ಚರ್ಚೆ ಆಗಿದೆ. ಅದನ್ನು ವರಿಷ್ಠರು ತೀರ್ಮಾನ ಮಾಡಿದ್ರು. ನಮ್ಮ ರಾಜ್ಯ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರೆಲ್ಲ ತೀರ್ಮಾನ ಮಾಡಿ ಉಳಿದಂತದನ್ನ ಜೆಡಿಎಸ್ ಅವರಿಗೆ ಕೊಡಬೇಕಂತ ಮಾಡಿದ್ದಾರೆ. ಸೊ ಈಗ ಮೈತ್ರಿ ಪಕ್ಷಗಳು ಒಬ್ಬರು ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿದ್ರೆ ಮತಗಳ ಕೊರತೆಗಳು ಕೂಡ ಇದೆ. ಹೇಗೆ ಅದನ್ನ ಸರಿ ಮಾಡಿಸಿದ್ರು? ಯಾವ ತರ ಅದನ್ನ ಹೊಂದಾಣಿಕೆ ಮಾಡ್ಕೊಳ್ಳಿ? ನೋಡಿ, ಸೆಕೆಂಡ್ ಪ್ರಿಫರೆನ್ಸ್ ಓಟು ಬರುತ್ತದೆ. ಇದನ್ನ ಜೆಡಿಎಸ್ ದವರು ಕೂಡ ತಮ್ಮದೇ ಆದಂತ ಒಂದು ತಂತ್ರಗಾರಿಕೆ ಮೂಲಕ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಅದರಲ್ಲಿ ಪಳಗಿದಂತವರು, ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಈ ಗೊಂದಲ ಇರೋದು ಕಾಂಗ್ರೆಸ್ನಲ್ಲಿ. ಅದರ ಲಾಭವನ್ನ ಜೆಡಿಎಸ್ ಅವರು ಪಡೆದುಕೊಳ್ತಾರೆ. ನಮಗೂ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಅಂದ್ರೆ ಮುಖ್ಯಮಂತ್ರಿಗಳಿಗೆ ಇದು ಮೊದಲ ಅಗ್ನಿ ಪರೀಕ್ಷೆ ಅನ್ನೋ ತರ ಹೇಳ್ತಿದ್ರ ಇರಬಹುದು. ಅವ್ರು ರಿಸ್ಕ್ ತಗೊಂಡಿದ್ದಾರೆ. ಬಹುಶಃ ಅದರಲ್ಲಿ ಯಶಸ್ವಿ ಆಗಲಿಕ್ಕಿಲ್ಲ ಅಂತ ನಾನು ಬಯಸಿದ್ದೀನಿ. ಸೊ ಇದಿಷ್ಟು ಕೂಡ ಬಿಜೆಪಿ ಅಭ್ಯರ್ಥಿ ಆಗಿರುತ್ತಾ ಲಿಂಗರಾಜ್ ಪಾಟೀಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.